ಕಾಂಗ್ರೆಸ್ನಲ್ಲಿ ಮೇಜರ್ ಸರ್ಜರಿಗಳಾಗುತ್ತಾ ಅನ್ನುವಂತಹ ಕುತೂಹಲದ ಮಧ್ಯೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಬದಲಾವಣೆಯ ಮುನ್ಸೂಚನೆ ಸಿಗ್ತಾ ಇದೆ. ಒಂದು ವಾರದಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯನ್ನ ಎತ್ತಂಗಡಿ ಮಾಡಲಾಗುತ್ತೆ, ಅಂದ್ರೆ ಚೇಂಜ್ ಮಾಡಲಾಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಯಾಕಾಗಿ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಮುಂದಿನ ಆಯ್ಕೆ ಯಾವುದು? ಎರಡೂ ಪ್ರಶ್ನೆಗಳಿರ್ತಾವಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್. ಉಸ್ತುವಾರಿ ಬದಲಾವಣೆಗೆ ಹೈಕಮಾಂಡ್ ಒಲವನ್ನು ತೋರಿಸ್ತಾ ಇದೆಯಂತೆ. ರಣದೀಪ್ ಸುರ್ಜೇವಾಲಾ ಅವರು ಬದಲಾಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ರಾಜ್ಯಕ್ಕೆ ಅಧಿಕಾರಕ್ಕೆ ಬರೋಕೆ ಮೊದಲಿನಿಂದಲೂ ಕೂಡ ಇವರೇ ಉಸ್ತುವಾರಿ ಆಗಿದ್ದು. ಕಳೆದ ವರ್ಷ ಅನಾರೋಗ್ಯದಿಂದ ಉಸ್ತುವಾರಿ ಬದಲಾವಣೆಗೆ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಹೈಕಮಾಂಡ್ ಬಳಿ ಈ ಬಗ್ಗೆ ಪ್ರಸ್ತಾವನೆಯನ್ನು ಇಟ್ಟಿದ್ರು ಲಾಸ್ಟ್ ಇಯರೇ. ಹೀಗಾಗಿ ನೂತನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನೇಮಕ ಆಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಒಂದು ವಾರದ ಒಳಗೆ ಹೊಸ ಉಸ್ತುವಾರಿ ನೇಮಕ ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಸೊ ಕುತೂಹಲ ಅಂತೂ ಇದೆ, ಯಾರಾಗ್ತಾರೆ ನೆಕ್ಸ್ಟು, ಯಾರು ಬರ್ತಾರೆ, ಮತ್ತು ಅವರಿಗೆ ನಮ್ಮ ರಾಜ್ಯ ಕಾಂಗ್ರೆಸ್ನ ಸ್ಥಿತಿಗತಿ ಹೇಗಿದೆ ಅಂತ. ರಾಜ್ಯ ಕಾಂಗ್ರೆಸ್ ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಉಳಿದಿಲ್ಲ. ಬಟ್ ಕರ್ನಾಟಕದಲ್ಲಿರುವಂತಹ ಸಂಘಟನೆ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ. ಆಮೇಲೆ ಅವ್ರದ್ದು ಈ ಸಲದ ಒಂದು ಥೀಮ್ ಇದೆ, 2025 ಸಂಘಟನಾ ಪರ್ವ, ಸಂಘಟನಾ ವರ್ಷ ಅಂತ. ಸೊ ಹೆಂಗೆ, ಏನು, ಯಾರು ಪೂರಕ ಆಗ್ತಾರೆ ನೋಡಬೇಕು.